ಎಳೆ ಮೇಲೆ ಎದ್ದಳೆ ಮೇಲೆ ನಾನು ನಿನಗೆ ಅವಮಾನ ಮಾಡ್ದಷ್ಟು ನನ್ನ ಜೀವನದಲ್ಲಿ ಇನ್ಯಾರಿಗೂ ಅವಮಾನ ಮಾಡಿಲ್ಲ. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನನ್ನ ಮಗನ ಹಿಂದೆ ಬೀಳ್ಬೇಡ ಅಂತ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ. ತಲೆ ಕೆಟ್ಟಿದ್ರು ನೀ ನನ್ನ ಮಗನ ಜೊತೆಲೇ ಇರ್ತೀನಿ ಅಂತ್ಯ. ಕಣ್ಣೀರ್ ಹಾಕ್ಬೇಡ, ನನ್ನ ಮನೇಲಿ ಕಣ್ಣೀರ್ ಹಾಕ್ಬೇಡ. ಈ ನಿನ್ ಕಣ್ಣೀರಿನ ನಾಟಕದಿಂದ ಎಲ್ರನ್ನೂ ಯಾಮಾರಿಸ್ಬೋದು, ಆದ್ರೆ ನನ್ನನ್ನು ಯಾಮಾರ್ಸಕ್ಕಾಗಲ್ಲ. ನಡಿ ಆಚೆ, ನಡಿ ಆಚೆ, ನಡಿ. ಮೊದ್ಲಿಂದ ಹೇಳು, ನಾವಲ್ಲಿಗೆ ಹೋಗಿ ತಲುಪ್ದಾಗ್ಲಿಂದ. ಸರಿ, ಹೇಳ್ತೀನಿ. ಇಷ್ಟೆಲ್ಲ ಆಯ್ತು. ನಿಂತ್ಕೊಳ್ಳೆ. ಅಯ್ಯೋ, ಹೇಳು ಹೇಳು ಅಂತ ಹೇಳಿ ಹಾಗೆ ಓಡೋಗ್ತಿದ್ದಾಳಲ್ಲ. ಬನ್ನಿ ಊಟ ಮಾಡೋಣ. ಕಮಲಿ ಅವರಲ್ಲಿ ರಚನಾ ಜೊತೆ ಆಚೆ ಹೋದ್ರಾ? ಮಾ, ಕಮಲಿ ಅವರಲ್ಲಿ? ಅಪ್ಪ, ಕಮಲಿ ಅವ್ರು ಎಲ್ಲಿ ಹೋದ್ರು? ನಿಮ್ಮನ್ನೇ ಕೇಳ್ತಿರೋದು, ಕಮಲಿ ಅವರೆಲ್ಲಿ? ಅವಳು ಮನೆ ಬಿಟ್ಟು ಹೋದ್ಲು. ವಾಟ್? ಮನೆ ಬಿಟ್ಟು? ಮಾ, ಏನ್ ಹೇಳ್ತೀರಾ? ನಮ್ಮನ್ನೇನೋ ಕೇಳ್ತಾ ಇದ್ಯಾ? ಇಲ್ಲೇ ಇದ್ಲು, ಇದ್ದಕ್ಕಿದ್ದಾಗೆ ಕಾಣಿಸ್ತಾ ಇಲ್ಲ. ಮೊದ್ಲೇ ತಲೆ ಕೆಟ್ಟಿದೆ, ಎಲ್ಲಿ ಹೋದ್ಲೋ ಏನೋ, ಯಾರಿಗ್ ಗೊತ್ತು? ಮಾ ಪ್ಲೀಸ್, ನಿಜ ಹೇಳಿ, ಕಮಲಿ ಅವ್ರು ಎಲ್ಲೋದ್ರು? ಹೇಳದ್ನಲ್ಲ, ಎಲ್ಲಿ ಹೋದ್ಲೋ ಗೊತ್ತಿಲ್ಲ ಅಂತ. ಮಾ, ತಪ್ಪುತ್ತಾರೆ.
ನೀನು ಮಾತಾಡೋದು ಸ್ವಲ್ಪನೂ ಸರಿ ಅನ್ನಿಸ್ತಿಲ್ಲ. ಏನ್ ನಿನ್ ಮಾತಿನ ಅರ್ಥ? ಹೇಳಿಲ್ವಾ ಅವಳು ಎಲ್ಲಿ ಹೋದ್ಲೋ ನನಗೆ ಗೊತ್ತಿಲ್ಲ ಅಂತ? ಅಂಬೇಕಲ್ವಾ? ಅಂಬೇಕ ಅಂಬೇಕ ಎಲ್ಲಿಗೆ ಹೋಗ್ತಾವಳೆ? ಅಮ್ಮರಣ್ಣನೂ ಜೊತೆಗಿಲ್ಲ. ಇಲ್ಲಿ ಎಂತ ಹುಡುಕ್ಲಿ ಅವಳ? ಹೇಳ ಚಂದು. ಎಲ್ಲ ಸರಿ ಸರಿ ಬಂದೇ ಇರು. ಎಲ್ಲೋದ್ರು ಇವರು? ಎಲ್ಲೂ ಕಾಣಿಸ್ತಿಲ್ವಲ್ಲ. ಒಂದು ವೇಳೆ ಕಮಲಿ ಅವ್ರು ಏನಾದರೂ ಅವ್ರ ಮನೆಗೆ ಹೋಗಿರ್ಬೋದಾ? ಹೋಗಿ ನೋಡೋಣ. ನಾನಲ್ಲಿಲ್ಲ ಅಂದ್ಮೇಲೆ ಆ ಮೇಷ್ಟ್ರ ಜೊತೆ ರೊಮ್ಯಾನ್ಸ್ ಮಾಡಿದವ್ರು ಯಾರು? ಈ ರಿಬ್ಬನ್ ಮತ್ತೆ ಅನಿಕಾ ನೋಡಿದ್ರೆ ನೀನ್ ಅಲ್ಲಿದ್ದೆ ಅಂತ ಇದ್ದಾರೆ. ಆದ್ರೆ ನಾನು ಅಲ್ಲಿರ್ಲೇ ಇರ್ಲಿಲ್ಲ. ಅದ್ ಹೆಂಗ್ ಸಾಧ್ಯ? ಒಳ್ಳೆ ಈ ಅಂಬಿ ಅಣ್ಣನ್ ಡಬಲ್ ಆಕ್ಟಿಂಗ್ ಮೂವಿ ಆದಂಗ ಆಗೋಯ್ತು. ಆ ಫೋಟೋದಲ್ಲಿ ನೋಡಿದ್ರೆ ಅವಳು ಥೇಟ್ ನನ್ ತರನೇ ಇದ್ದಾಳೆ. ಏನಾದ್ರೂ ನಿಜವಾದ ಕಮ್ಲಿ ಬಂದ್ಬಿಟ್ಲಾ? ಅವಳು ಬಂದಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಬರ್ಬೇಕಿತ್ತು, ನಿಜನೆಲ್ಲ ಹೇಳ್ಬೇಕಿತ್ತು. ಇದ್ ಯಾವ್ದ್ ಗುರು ಪೀಕ್ಲಾಟ? ನಿಂಗೆ ಏನ್ ಕಮ್ಲಿ? ಕೈ ಮೊಬೈಲ್ ಕೊಡ. ರಿಷಿ ಸರ್ ಜೊತೆ ಇದ್ದಿದ್ದ ಫೋಟೋಗಳು ಆಟೊಂದು ಇಷ್ಟ ಆಗೋಯ್ತಾ ಕಮ್ಲಿ? ಹಂಗೆ ಇನ್ನು ಬಲಕ್ ನೂಕು ಏಟೊಂದು ಫೋಟೋಗಳವೆ. ಈ ವಯ್ಯ ಅದೆಷ್ಟು ಪ್ರೀತಿ ಮಾಡ್ತಾನಲ್ವಾ? ಕಮ್ಲಿ, ಈ ವಯ್ಯ ಗೀಯ ಅಂತೆಲ್ಲ ಅನ್ಬೇಡ, ಹಿಂಗೆ ಕೊಬ್ಬು. ರಿಷಿ ಸರ್ ಅಂತ ಹುಡ್ಗ ಸಿಗಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ. ಎಲ್ಲ ಅಂಬೆ ಅಣ್ಣ ಈ ಕಡೆ ಹೋದ್ಲಣ್ಣ. ಅವಳು ಹೋಗ್ತಾರೆ ನೋಡ್ಕೊಂಡು ನಿಂತಿದ್ದ. ಅಣ್ಣ ನಾನು ಇನ್ನೊಬ್ರು ಯಾರಿಗೋ ಕಾಯ್ತಾ ಇದ್ದೆ. ಸಾರಿ ಅಣ್ಣ. ಪಕ್ಕ ಈ ಕಡೆನಾ? ಹ್ಞೂ ಅಣ್ಣ, ಈ ಕಡೆನೆ. ಅಂಬಿ, ಏ ಅಂಬಿ, ತಂಗಿವಾ? ನೀನ್ ಯಾಕೆ ಹೇಳ್ತಾ ಇದ್ಯಾ? ಮತ್ತೆ ಇವನ್ ಕೈ ಸಿಗಾಕೊಂಡ್ಬಿಟ್ಟೆ ಅಂತ ಫೀಲಿಂಗಾ? ಅಂತದ್ದೇನೇ ಮಾಡ್ದೆ ನಾನು ನಿನ್ಗೆ? ತಂಗಿವ ನೋಡು, ಅದೆಂತದೇ ವಿಷಯ ಆಗಿರ್ಲಿ ಮಾತಲ್ಲಿ ಬಗೆಹರಿಸ್ಕೊಳ್ಳೋಣ. ಇದೇನಿದು ಹೊಸ್ದಾಗಿ ಮನೆ ಬಿಟ್ಟು ಹೋಗೋ ಆಟ? ಹೆಂಗಾಗಿತ್ತು ಗೊತ್ತಾ ನನಗೆ? ಹೋಗು, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ.
ಕಳ್ತನ ಮಾಡಿ ಜೀವನ ಮಾಡಿದ್ರು ಇಷ್ಟು ದಿನ ₹1 ಆಸ್ತಿ ಅಂತ ಏನಾದ್ರು ಮಾಡಿದೀವೇನೆ? ಯಾಕೆ ಹೇಳು? ನಮಗ್ ನಾಳೆದ್ರ ಬಗ್ಗೆ ಭಯ ಇಲ್ಲ. ಅದೇ ಲೈಫಲ್ಲಿ ಮೊದಲನೇ ಸಲ ಭಯ ಆಯ್ತು. ನೀನಿಲ್ಲ ಅಂತ ಗೊತ್ತಾದಾಗ ನೀನ್ ಎಷ್ಟು ಹುಡುಕ್ತೆ ಗೊತ್ತೇನವ? ನನ್ ಮೇಲೆ ಕೋಪನಾ? ಬಾಯ್ ಬಿಟ್ಟು ಮಾತಾಡು. ಏನ ಋಷಿನ? ಯಾವ ಋಷಿನ? ಮತ್ತೆ ಏನಾದ್ರು ಆಶ್ರಮದ ಕಡೆ ಹೋಗಿದ್ದ? ಅಲ್ಲಿ ಹೋದ್ರೆ ನಿನಗೆ ತಲೆಕೆಟ್ಟಂಗ ಆಗೋದು. ತಂಗ್ಯವ್ವ, ಈಗ ಸುಧಾರ್ಸ್ಕೊ, ಸಮಾಧಾನ ಮಾಡ್ಕೊ. ಇವಾಗ ನಾನು ಸಿಕ್ಕಿದ್ದೀನಲ್ಲ, ಬಾ ಮನೆಗೋಣ. ಬಾ ತಂಗ್ಯವ್ವ, ಮನೆಗೋಣ. ಬಾ ತಂಗ್ಯವ್ವ. ಕಮಲಿ ಅವರೇ ಇದ್ದೀರಾ? ಮೇಷ್ಟ್ರು ಬಂದ್ರಾ? ಅಲ್ಲ, ರಿಷಿ ಸರ್ ಮೇಲೆ ಯಾವಾಗ್ಲೂ ಅಸಟ್ಟೆ ತೋರಿಸಿದ್ದಳು, ಇವತ್ತು ಯಾಕೆ ಹಿಂಗ್ ಓಡೋಯ್ತಾಳೆ? ಕಮ್ಲಿ, ಓ ಸೀರವಿ, ನಾನು ಬಂದೆ. ಕಮಲಿ ಅವರೇ, ಮೇಷ್ಟ್ರೆ, ಅದು ನಾನು ಎಲ್ಲಿ ಹೋಗಿದ್ರಿ ಕಮಲಿ ಅವರೇ? ಎಷ್ಟು ಭಯ ಆಯ್ತು ಗೊತ್ತಾ? ಅಮ್ಮ ಏನಾರ ಅಂದ್ರ? ಯಾಕೆ ಹೀಗೆ ಮಾಡಿದ್ರಿ? ನಾನು ನಿಮ್ಮನ್ನ ಹುಡುಕ್ತಾನೆ ಅರ್ಧ ಸತ್ತೋದೆ ಗೊತ್ತಾ? ನೀವೇನಾರು ನಂಗೆ ಸಿಗದೆ ಇದ್ದಿದ್ರೆ ಮೇಷ್ಟ್ರೆ, ನೀವು ಮತ್ತೆ ವಾಪಸ್ ಸಿಕ್ಕಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ನಿಮ್ ತರ ಅಲ್ಲ, ಅದು ನೀವೇ.
ಕಮಲಿ ಅವರೇ, ಯಾಕೆ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಟು ಬಂದ್ಬಿಟ್ರಿ? ಮನೆಯಿಂದ ಬಂದ ಏನ್ ಹೇಳ್ತಿದ್ಯಾ ರಿಷಿ? ಏ ಕಮ್ಲಿ, ನೀನ್ ನಿಂಗಿ ಜೊತೆ ಬಂದೆ ತಾನೆ? ಏನು ನಿಂಗಿ, ನೀನಾ ಕಮಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ದು? ಹ್ಞೂ ಸರ್. ಆದ್ರೆ ನಿಮ್ಮ ಮನೆಯಿಂದಲ್ಲ, ನಾನು ಮಾರಾಪುರಕ್ಕೆ ಬಸ್ ಹತ್ತ ಕಾಯ್ತಾ ಇದ್ದಾಗ ಕಮ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಸಿಕ್ಕಿದ್ಲು. ಅದು ಹೇಗೆ ಸಾಧ್ಯ? ಕಮಲಿ ಅವರು ನಮ್ಮನೇಲಿದ್ರಲ್ಲ. ತಂಗ್ಯವ ಇಳಿಯೋ, ಇಳಿ. ಅಂಬಿ ಅಂಬಿ, ನನ್ನವ್ವ ಬಂದ್ಬಿಟ್ಟ ನನ್ನವ್ವ. ದೇವ್ರೆ, ಕೊನೆಗೂ ನನ್ನ ಮೊಮ್ಮಗಳನ್ನ ನನ್ನ ಹತ್ರ ಕರ್ಕೊಂಡ್ ಬಂದ್ಬಿಟ್ಟಲ್ಲ. ಅಲ್ಲ ಕಣಪ್ಪ, ನಾನೇನೋ ಕೋಪದಲ್ಲಿ ಆಗಾಗ ಏನೇನೋ ಅಂದಿರ್ತೀನಿ, ಅದಕ್ಕೆ ನೀನ್ ಕೋಪ ಮಾಡ್ಕೊಂಡು ಹೋಗ್ಬಿಡದ. ಅಯ್ಯೋ, ನಾನೀಗ ಏನಂದೆ ಕಣ್ಣೀರಾಗ್ತಿದ್ಯೆ? ಅಮರ, ಏನೋ ಇವಳು? ನನ್ಗೂ ಅದೇ ಗೊತ್ತಿಲ್ಲ ಅಜ್ಜಿ. ನನ್ನ ಹತ್ರ ಕರೆಕ್ಟ್ ಆಗಿ ಏನು ಮಾತಾಡ್ತಿಲ್ಲ. ಅದೇನೋ ಋಷಿ ಮುನಿ ಸಾಂಬಾರು ಬೇಳೆಕಾಳು ಅಂತ ಏನೋ ಹೇಳ್ತಾ ಇದ್ಲು. ಅಬ್ಬಿ, ಏನಾಗೈತೆ? ಸಾಕ್ ಮುಚ್ಚ ಬಾಯಿ. ಏಯ್ ಸೋಮಕೀರ, ಮಗನ ಎದುರಿಸ್ಬೇಡ. ಅದು ಎದುರ್ಕೊಳ್ತಿದ್ದೆ. ಏನಾಯ್ತು? ಏನಾಯ್ತಪ್ಪ? ಯಾಕಿಂಗ್ ಭಯ ಪಡ್ತಿದ್ಯಾ? ಇನ್ನೊಂಚೂರು ಮುದ್ ಮಾಡು. ಹಿಂಗ್ ಮುದ್ ಮಾಡಿ ಕೇಳೋ ಹುಡುಗಿನ ನಮ್ಮ ಅಂಬೆ ಹೆಂಗಿದ್ಲಜ್ಜಿ? ಅಯ್ಯೋ ಸೋಮಕೀರ, ಮತ್ತೆ ನಿನ್ನೆ ರೇಗಿದ್ರೆ ಅವಳು ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ನಂಗೆ ಭಯ ಆಯ್ತಾ ಇದೆ. ಸಾಕು ಸುಮ್ಮನೆ ಅಜ್ಜಿ, ನೀನು ಹೆಂಗ್ ಆಡ್ಬೇಡ. ಮೊದ್ಲು ನಿನ್ನ ಎಲ್ಲಾದ್ರೂ ಕಳಿಸ್ಬೇಕು, ಹರಿದ್ವಾರಕ್ಕೋ ಋಷಿಕೇಶ್ಗೋ ಅಲ್ಲಿ ಇಲ್ಲಿ. ಅಷ್ಟೊತ್ಗಾದ್ರೂ ಇವಳು ಸರಿ ಹೋಗ್ತಾಳೆ ಏನೋ. ರಿಷಿ ಸರ್, ಏನ್ ಬಂಗಾರ? ಏನು? ರಿಷಿ ಸರ್. ಅಜ್ಜಿ ಸ್ವಲ್ಪ ಸುಮ್ನಿರೋ. ತಂಗ್ಯವ, ಅವಾಗಿಂದ ಅದೇನೋ ಹೇಳ್ತಾನೆ ಇದೆಯೋ ನನಗೆ ಅರ್ಥನೇ ಆಯ್ತಿಲ್ಲ ಕಣವ. ಮನ್ಸಲ್ಲಿ ಏನಿದೆ ಅನ್ನೋದನ್ನ ಬಾಯ್ ಬಿಟ್ಟಾದ್ರೂ ಹೇಳು. ಅಮರ, ಯಾಕೋ ಅವ್ಳ ಮನ್ಸು ಸರಿ ಇಲ್ಲ ಅನ್ಸುತ್ತೆ. ನಾವು ಅವಳಿಗೆ ತೊಂದರೆ ಕೊಡೋದ್ ಬೇಡ. ಹೇಗೋ ನಮ್ಮ ಮಗ ನಮ್ಮ ಮನೆಗೆ ಬಂತಲ್ಲ, ಅಷ್ಟು ಸಾಕು. ನೀನ್ ಬಾಯಿ ಮುಚ್ಕೊಂಡು ಸುಮ್ಕಿರೋ. ನೀ ಪಾಪ ಪಾಪ. ಇಲ್ಲ ಸರ್, ನಾನೇ ಅವಳನ್ನ ಬಸ್ಸಾಗ ಕರ್ಕೊಂಬಂದೆ. ಬೇಕಾದ್ರೆ ಅವಳನ್ನ ಕೇಳಿ. ನಿಂಗಿ ಸುಮ್ಮನಿರು. ನಾನು ಋಷಿ ಸರ್ ಜೊತೆನೆ ಇದ್ದಿದ್ದು. ಏಯ್ ಕಮಲೆ, ಏನಾದ್ರು ಹೇಳ್ತಿದ್ಯಾ? ನಾನ್ ತಾನೇ ನಿನ್ನ. ಹಿಂಗೆ ಸುಮ್ಮನಿರು ಅಂದೆ.